ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬಂದು ಶುಕ್ರವಾರ. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದು ಶುಕ್ರವಾರ ಅಂದರೆ ನಂದು ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಇವತ್ತು ಬೇಗನೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ನಡುವೆ ನಂದು ಡೈಲಿ ರೆಗ್ಯುಲರ್ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ, ನಾನು ಆಷಾಢದ್ದು ದೀಪದ್ದು ಪೂಜೆನ ಮಾಡ್ತಾ ಇದ್ದೆ. ಅಂದರೆ ಆಷಾಢ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಹೋದ ವಾರ ಅಂದರೆ ರಿಷು ಬರ್ತಡೇ ದಿನನೇ ಕೊನೆ ಆಷಾಢ ಇದ್ದಿದ್ದು. ಸೊ ಅಲ್ಲಿಗೆ 4 ವಾರ ಕಂಪ್ಲೀಟಾಗಿ ಆಗಿತ್ತು ನಂದು ಪೂಜೆ. ಇನ್ನೊಂದು ವಾರ ಬ್ಯಾಲೆನ್ಸ್ ಇತ್ತು. ಹಾಗಾಗಿ ಇವತ್ತು ಬೇಗನೆ ಎದ್ಬಿಟ್ಟು ಪೂಜೆನ ಕಂಪ್ಲೀಟಾಗಿ ಮಾಡಿದ್ದೀನಿ. ಇನ್ನು ಇವತ್ತು ಒಂದು 4:30ಗೆ ಎದ್ದಿದ್ದೆ. ಸೊ ಹಾಗಾಗಿ ಇವತ್ತು 5ನೇ ಶುಕ್ರವಾರ ಅಲ್ಲ ಅಂತ ಹೇಳ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಉಪ್ಪಿನ ದೀಪದ್ದು ಇವಾಗ ಒಂಥರ ಸಮಾಧಾನ ಆಗ್ತಾಯಿದೆ. ಈ ರೀತಿ ಪೂಜೆನೆಲ್ಲ ಮಾಡಬೇಕಾದ್ರೆ ಏನಾದರೂ ಒಂದು ತೊಗೊತೀವಿ, ನಾವು ಮಾಡ್ತೀವಿ ಅಂತ ಅಂದಾಗ ಎಲ್ಲ ಅಡೆತಡೆಗಳಾಗ್ಬಿಡುತ್ತೋ, ಏನಾದರೂ ಒಂದು ತೊಂದರೆಗಳಾಗ್ಬಿಡುತ್ತೋ, ಏನು ಎತ್ತ ಅಂತ ಭಯ ಆಗ್ತಾ ಇರುತ್ತೆ. ಸೊ ಅದನ್ನು ಫೈನಲಿ ಕಂಪ್ಲೀಟ್ ಮಾಡೋ ತನಕ ಸಮಾಧಾನ ಅಂತ ಇರೋದಿಲ್ಲ. ಸೊ ಇವತ್ತಿಗೆ 5 ವಾರ ಕಂಪ್ಲೀಟಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಂದು ಪೂಜೆ ಕಂಪ್ಲೀಟಾಗಿ ಆಗಿದೆ. ಇವಾಗ ಒಂಥರ ಸಮಾಧಾನ ಅಂತ ಹೇಳ್ಬೋದು ಮನೆಯಲ್ಲಿ. ಹಾಗೆಯೇ ಇವತ್ತು ವೀಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಒಂದು 4-5 ವೀಡಿಯೋಯಿಂದನೂ ಒಬ್ಬರು ಕೇಳ್ತಾನೆ ಇದ್ದಾರೆ ಗ್ಯಾಕ್ ಟ್ಯಾಕ್ ಚಾಲೆಂಜನ್ನು ಮಾಡಿ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಏನಾಯಿತು ಅಂದರೆ ಡಿಲೇ ಆಗೋಯಿತು. ಇತ್ತೀಚೆಗೆ ನಾನು ವಿಡಿಯೋ ಹಾಕೋದು ಕೂಡ ಡಿಲೇ ಆಗ್ತಾಯಿದೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಕೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇವತ್ತು ಆ ಚಾಲೆಂಜನ್ನು ತೊಗೊಳ್ಳೋಣ, ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗಿ ಕೂತ್ಕೊಂಡಿದ್ದೀನಿ. ಸೊ ಇದಕ್ಕೇನು ನಾನು ಸ್ಟಡಿ ಮಾಡಿಲ್ಲ ಅಥವಾ ಏನು ಕೂಡ ಒಂದು ನೋಟ್ ಅಂತೂ ಮಾಡ್ಕೊಂಡಿಲ್ಲ. ಜಸ್ಟ್ ಇವಾಗ ಒಂದು 5 ನಿಮಿಷದ ಹಿಂದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 5 ಕ್ವಶನ್ನ ನಾನು ಬರ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತೀನಿ. ಸೊ ಅದು ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಥರ ಚಾಲೆಂಜನ್ನೆಲ್ಲ ನಾವು ತೊಗೋತೀವಿ ಅಂತ ಹೇಳಿದಾಗ ಯಾರಾದರೂ ನಮಗೆ ಏನಂತಾರೆ, ನಾವು ಈ ಥರ ಕ್ವಶನ್ಗಳನ್ನ ಕೇಳಿದಾಗ ನಮಗೆ ಐಡೆಂಟಿಫೈ ಮಾಡೋರು ಯಾರಾದರೂ ಜೊತೆಲಿ ಇರಬೇಕು, ಅಥವಾ ನಮ್ಮ ಸಪೋರ್ಟಿಂಗ್ಗೆ ಬ್ಯಾಕ್ ಸಪೋರ್ಟಿಂಗ್ ಅಂತ ಇದ್ದೇ ಇರಬೇಕು. ಆವಾಗ ಈ ಚಾಲೆಂಜಿಗೆ ಇನ್ನೊಂದು ಕಳೆ ಬಂದಂಗೆ ಆಗುತ್ತೆ. ಸೊ ಇವಾಗ ಮನೇಲಿ ಯಾರೂ ಇಲ್ಲದೇ ಇರೋ ಕಾರಣ ನಾನೇನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಹುಡುಗರ ಜೊತೆ ಮಾಡೋಣ, ನನ್ನ ಮಗನ ಜೊತೆ ಅಂತ ಅಂದ್ಕೊಂಡೆ. ಇನ್ನು ಅವರೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ, ಪಾಪ ಅಲ್ಲಿಂದೆಲ್ಲ ಸುಸ್ತಾಗಿ ಬಂದಿರ್ತಾರೆ. ಇನ್ನು ಅವ್ರು ಬಂದ ತಕ್ಷಣ ನಾನು ವೀಡಿಯೋ ಮಾಡೋಣ ಬಾರೋ ಅಂದರೆ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊತೀನಿ. ಸೊ ಈ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ತಿಳ್ಕೊಂಡು ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅವ್ರ ಜೊತೆ ಒಂದ್ಸತಿ ನಾನು ಈ ಥರ ವೀಡಿಯೋನ, ಅಂದರೆ ಗ್ಯಾಕ್ ಟ್ಯಾಕ್ ಚಾಲೆಂಜ್ ವೀಡಿಯೋನ ನಾನು ಮಾಡ್ತೀನಿ. ಸೊ ಇವತ್ತು ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ಹಾಗೆಯೇ ನನಗೆ ಗೊತ್ತಿರುವಂಗೆ, ನನಗೆ ತಿಳಿದಿರುವಂಗೆ ನಾನು ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮಾಡೋಕ್ಕೆ ರೆಡಿ ಇದ್ದೀನಿ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೆ ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಗ್ಯಾಕ್ ಟ್ಯಾಕ್ ಚಾಲೆಂಜನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೆ ಮುಂದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ. ಸೊ ಇಲ್ಲಿ ಬಂದು ನಾನು ಒಂದು 5 ಕ್ವಶನ್ನ ನಾನು ಕ್ವಶನ್ ನಿಮಗೆ ಹೇಳೋದಿಲ್ಲ ಇವಾಗ. ಒಂದು 5 ಕ್ವಶನ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಡೈಲಿ ರೆಗ್ಯುಲರ್ ಸಬ್ಸ್ಕ್ರೈಬರ್ ಅಂದರೆ ಡೈಲಿ ವ್ಯೂವರ್ಸ್ ಏನಿರ್ತಾರೋ ಅವರು ನನ್ನ ವೀಡಿಯೋಗಳನ್ನ ನೋಡಿದರೆ ಅವ್ರಿಗೆ ಒಂದು ಇದರಲ್ಲಿ ಒಂದು 2-3 ಕ್ವಶನ್ ಆದ್ರೂ ಅವ್ರಿಗೆ ಒಂದು ಏನಂತಾರೆ ಆನ್ಸರ್ ಸಿಕ್ತಂಗೆ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಡೈಲಿ ಯಾರೆಲ್ಲ ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ಒಂದು ಸಿಂಪಲ್ ಕ್ವಶನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರುವಂಥ ಇನ್ನೊಂದು 2 ಕ್ವಶನ್ನು ನನ್ನದು ಪರ್ಸ್ನಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೋಡೋಣ, ಐಡೆಂಟಿಫೈ ಮಾಡಿ ಏನು ಬರುತ್ತೆ ಆನ್ಸರ್, ನಾನು ಅದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಆದರೆ ತಿಳಿಸ್ತೀನಿ. ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಓಕೆ ಗೈಸ್, ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಸೊ ಗೈಸ್, ಇವಾಗ ಈ ಚಾಲೆಂಜನ್ನು ತೊಗೊಳೋದಕ್ಕೆ ನಾನಿಲ್ಲಿ ಪ್ರಿಪೇರ್ ಆಗಿದ್ದೀನಿ. ಸೊ ಈ ರೀತಿ ಒಂದು ಹ್ಯಾಂಡ್ ಕರ್ಚಿಪ್ನ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜಲ್ಲೇ ಇರೋದು. ಇದೊಂದು ತೊಗೊಂಡಿದ್ದೀನಿ. ಮತ್ತು ಈ ಥರ ಒಂದು ಸ್ಮಾಲ್ ಕರ್ಚಿಪ್, ಇದು ಹ್ಯಾಂಡ್ ಕರ್ಚಿಪೇನೆ, ಸ್ವಲ್ಪ ಸ್ಮಾಲ್ ಕರ್ಚಿಪ್ ಇದು. ಸೊ ನೆಕ್ಸ್ಟ್ ಬಂದು ನಂದು ದುಪ್ಪಟ ತೊಗೊಂಡಿದ್ದೀನಿ, ವೇಲ್ ತೊಗೊಂಡಿದ್ದೀನಿ ಒಂದು. ಸೊ ಈ 3 ಐಟಮ್ಗಳನ್ನ ಬಳಸ್ಕೊಂಡು ನಾನು ಈ ಚಾಲೆಂಜನ್ನು ಪೂರ್ತಿ ಮಾಡ್ತೀನಿ. ಸೊ ಮೊದಲನೇದಾಗೆ ಈ ಕರ್ಚಿಪನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗೆ. ಇದನ್ನು ನಾನು ಬಾಯಲ್ಲಿ ಇಟ್ಕೊತೀನಿ. ಎಷ್ಟು ಸಾಧ್ಯನೋ ಅಷ್ಟು ಬಾಯಲ್ಲಿ ಇಟ್ಕೊತೀನಿ. ನಿಜ ಬಾಯಲ್ಲಿ ಇಟ್ಕೊಂಡು ಏನು ಕೂಡ ನಾವು ಕರೆಕ್ಟಾಗಿ ಅಂದರೆ ಕ್ಲಿಯರಾಗಿ ಮಾತಾಡೋದಕ್ಕಂತೂ ಆಗೋದಿಲ್ಲ, ಫಸ್ಟೇ ಹೇಳ್ಬಿಡ್ತೀನಿ. ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಬಾಯಲ್ಲಿ ಏನು ಕೂಡ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ಹ್ಯಾಂಡ್ ಕರ್ಚಿಪ್ ಎಲ್ಲ ಹಾಕ್ಕೊಂಡಂತೂ ನಿಜ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೂ ನಮ್ಗೆ ಅದು ಕ್ಲಿಯರಾಗಿ ಅರ್ಥ ಆಗಲ್ಲ. ಸೊ ಈ ಹ್ಯಾಂಡ್ ಕರ್ಚಿಪ್ನ ಬಾಯಲ್ಲಿ ಇಟ್ಕೊಂಡು ನಾನು ನಿಮಗೆ ಫಸ್ಟ್ ಕ್ವಶನ್ನ ಕೇಳ್ತೀನಿ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಐಡೆಂಟಿಫೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು
ಸೊ ಗೈಸ್, ಸಿಕ್ಕಾಪಟ್ಟೆ ಏನಂತಾರೆ, ಬಾಯಲ್ಲಿ ಇಟ್ಕೊಂಡಂತೂ ನಿಜ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೂ ಹೇಳೋದನ್ನೆಲ್ಲ ಕ್ಲಿಯರಾಗಿ ಅರ್ಥ ಅಂತೂ ಆಗಲ್ಲ. ಇವಾಗ ನಾನು ಒಂದು ಕ್ವಶನ್ನ ನಿಮ್ಮ ಹತ್ರ ಕೇಳಿದ್ದೀನಿ. ಸೊ ಒಂದು ಕ್ವಶನ್ನ ನಾನು ರಿಪೀಟ್ ಮಾಡಿದ್ದೀನಿ, 2 ಸಲ ರಿಪೀಟ್ ಮಾಡಿ ಹೇಳಿದ್ದೀನಿ, ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಬರೀ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಆ್ಯಕ್ಷನ್ ಮಾಡಿ ತೋರಿಸಿದ್ದೀನಿ ಕೈಯಿಂದ. ಸೊ ಗೈಸ್, ಇವಾಗ ಕೇಳಿರುವಂಥ ಕ್ವಶನು ತುಂಬ ಈಸಿ ಇದೆ. ಹೇಳಿದ್ನಲ್ಲ, ನನ್ನ ಡೈಲಿ ವ್ಯೂವರ್ಸು ಏನಿರ್ತಾರೋ ಅವರು ನನಗೆ ನೋಡ್ತಿದ್ರೆ ನನ್ನ ವೀಡಿಯೋಗಳನ್ನ ನಿಜ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ತುಂಬ ಈಸಿ ಅಂತ ಹೇಳ್ಬೋದು. ಇದೇನು ಕ್ವಶನು, ಏನು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ಖರ್ಚಿಪ್ ಬೇಡ ಇವಾಗ. ಸೊ ನೆಕ್ಸ್ಟ್ ತೊಗೊತೀನಿ. ಇದನ್ನು ಅಷ್ಟೇ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ನಿಜ ನನ್ನ ಮಗ ಇವಾಗ ಏನಾದರೂ ಜೊತೆ ಇದ್ದಿದ್ರೆ ನಿಜ ಒಂಥರ ಫನ್ನಿ ಆಗಿರೋದು ಇದು ಚಾಲೆಂಜ್ ಬಂದು. ಅದೊಂದು ಮಿಸ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಅವ್ರು ಫ್ರೀ ಇಲ್ಲದೆ ಇರೋ ಕಾರಣ ಅವ್ರ ಜೊತೆ ಸೇರ್ಕೊಂಡು ನಾನು ಮಾಡೋಕ್ಕಾಗ್ತಾಯಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಟೈಮು. ಸೊ ಈ ಥರ ಇದನ್ನು ಕೂಡ ಸ್ಮಾಲ್ ಸೈಜಲ್ಲಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸೆಕೆಂಡ್ ಕ್ವಶನು ಸೇಮ್ ನಾನು ಆ್ಯಕ್ಷನ್ ಮಾಡೇ ತೋರಿಸ್ತೀನಿ. ಹಾಗೆಯೇ ರಿಪೀಟ್ ಮಾಡ್ತೀನಿ, 1-2 ಸಲ ರಿಪೀಟ್ ಮಾಡ್ತೀನಿ. ಸೊ ಇದನ್ನು ಕೂಡ 2 ಸಲ ರಿಪೀಟ್ ಮಾಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಈಸಿ ಅಂತ ಹೇಳ್ಬೋದು. ಸೊ ಇದು ಆಪ್ಷನ್ ನಿಮ್ಗೆ ಬಿಟ್ಟಿದ್ದು. ಸೊ ಇದರಲ್ಲಿ ಕ್ವಶನ್ ಬಂದು 2 ರೀತಿ ನಮ್ಗೆ ಅರ್ಥ ಆಗುತ್ತೆ. ಸೊ ಆಪ್ಷನ್ ನೀವು ಯಾವ್ದು ಹೇಳ್ತೀರೋ ಅದನ್ನು ನಾನು ತೊಗೊತೀನಿ. ಸೊ ನೋಡೋಣ. ಸೊ ಇನ್ನು ಥರ್ಡ್ ಒನ್ ಕ್ವಶನು, ಮತ್ತು 3ನೇ ಕ್ವಶನ್ಗೆ ಇದೇ ಒಂದು ಖರ್ಚನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಥರ್ಡ್ ಒನ್ ಕ್ವಶನ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಈಸಿ ಅಂತ ಹೇಳ್ಬೋದು. ಸೊ ಐಡೆಂಟಿಫೈ ಮಾಡಿ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್ ಬಂದು ಖರ್ಚಿಪ್ನ ಇಟ್ಕೊತಾ ಇದ್ದೀನಿ.
ಹಚ್ಚುತ್ತೆಲ್ಲ ಬಾಯೊಳಗಡೆ ಥರ ಆಗ್ತಾಯಿದೆ. ಸೊ ನಿಮಿಷ. ನಿಜ ಈ ರೀತಿ ಕಷ್ಟ ಇದೆ, ಸುಲಭ ಅಂತೂ ಅಲ್ಲ. ಬೇಕಿತ್ತು ಟ್ರೈ ಮಾಡಿ, ನೀವು ಗೊತ್ತಾಗುತ್ತೆ. ಈ 5 ಕ್ವಶನ್ ಕೇಳೋದಕ್ಕೆ ಮಿನಿಮಮ್ ಅಂದರೂ ನಾನು ಒಂದು 10 ನಿಮಿಷದ ಮೇಲನಾದ್ರೂ ನಾನು ಬೈಕ್ ಕಟ್ಕೊಂಡಿದ್ದೀನಿ. ಸೊ ಆ ಥರ ಮಾಡಿದಾಗ ನಿಜ ನಿಮಗೂ ಗೊತ್ತಾಗುತ್ತೆ ಎಷ್ಟದು ಮಾತಾಡೋಕ್ಕಾಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಓಕೆ ಗೈಸ್, ಇನ್ನು ನಾನು ಬಂದು 5 ಕ್ವಶನ್ನ ಕೇಳಿದ್ದೀನಿ. ಅದರಲ್ಲಿ ನನಗೆ ಗೊತ್ತಿರೋ ಥರ, ನಾನು ಅಂದ್ಕೊಂಡಿರೋ ಥರ ನಾನು ನಿಮಗೆ ಕ್ಲಿಯರಾಗಿ ಆ್ಯಕ್ಷನ್ ಮಾಡಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನೋಡೋಣ, ಐಡೆಂಟಿಫೈ ಮಾಡಿ ಹೇಳಿ ನನಗೆ ಕಮೆಂಟಲ್ಲಿ. ಸಿಕ್ಕಾಪಟ್ಟೆ ಈಸಿ ಇದೆ, ತುಂಬ ಏನು ಕಷ್ಟ ಇಲ್ಲ. ಈ ಕ್ವಶನ್ಗಳು ಬಂದು ಸಿಕ್ಕಾಪಟ್ಟೆ ಈಸಿ ಇದೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ನೋಡೋಣ. ಸೊ ಗೈಸ್, ಹಾಗೆಯೇ ಬಂದು ಸ್ವಲ್ಪ ಏನಿರುತ್ತೆ, ಈ ಥರ ಗ್ಯಾಕ್ ಟ್ಯಾಕ್ ಚಾಲೆಂಜನ್ನು ತೊಗೋಬೇಕು ಅಂದರೆ ಬ್ಯಾಕ್ ಸಪೋರ್ಟಿಂಗ್ ಇದ್ದೇ ಇರಬೇಕು. ಏನಂದರೆ ಕಾಲು ಮತ್ತು ಕೈಯನ್ನೆಲ್ಲ ಹಿಂದೆ ಬ್ಯಾಕ್ ಸೈಡಲ್ಲಿ ಎಲ್ಲ ಕಟ್ಬಿಟ್ಟು ಆ ರೀತಿ ಎಲ್ಲ ಮಾಡಿದ್ದಾರೆ ಕೆಲವರು. ಸೊ ಆ ಥರ ಮಾಡಬೇಕು ಅಂದರೆ ಯಾರಾದರೂ ಸಪೋರ್ಟಿಂಗ್ ಇರಲೇಬೇಕು. ನಾವೇನೇ ಆ ಥರ ಎಲ್ಲ ಕೈ ಕಾಲನ್ನ ಕಟ್ಕೊಂಡು ನಿಜ ಮಾಡೋದಕ್ಕಾಗಲ್ಲ ಚಾಲೆಂಜನ್ನು. ಬಾಯಿ ಕಟ್ಟಾಕೊಬೋದು, ಬೇಕಾದ್ರೆ ಈ ರೀತಿ ಬಾಯಿ ಕಟ್ಟಾಕೊಂಡು ಏನಾದರೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ನೋಡೋಣ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಮುಂದೆ ಹೀಗೆ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.